ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಪಿಪಿ ಜಗದೀಶ್ ಹಾಗೂ ಬಾಬಣ್ಣ ಪರ ವಕೀಲ ಪ್ರಮೋದ್ ಅವರ ವಾದ ಪ್ರತಿವಾದ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. 8 ದಿನ ಎಸ್ಐಡಿ ಕಸ್ಟಡಿಗೆ ಸತೀಶ್ ಬಾಬು ಅಲಿಯಾಸ್ ಬಾಬಣ್ಣ ಅವರನ್ನ ಕೊಡೋ ಕೆಲಸವನ್ನ ಕೂಡ ಕೋರ್ಟ್ ಮಾಡಿದೆ. ಮೇ 13ನೇ ತಾರೀಕು ತನಕ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಒಪ್ಪಿಸಿದೆ. ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಕಟ್ಟಿಮನಿಯಿಂದ ಈ ಆದೇಶ ಹೊರಬಿದ್ದಿದೆ. A2 ಸತೀಶ್ ಬಾಬು ಅವರಿಗೆ ಆ ಮೂಲಕ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. 8 ದಿನ ಅಂದ್ರೆ ಇವ್ರು ಕೇಳಿದ 10 ದಿನ, ಎಸ್ಐಟಿ ಅಧಿಕಾರಿಗಳು ಕೇಳಿದ್ದು 10 ದಿನಗಳ ಕಸ್ಟಡಿ ಅವಧಿಯ ಅಗತ್ಯತೆ ಇದೆ. ಕಾರಣ ಕೂಲಂಕುಷವಾಗಿ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕು ಮತ್ತು ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಇವ್ರು ಕೊಡುವಂತಹ ಉತ್ತರ ಅಷ್ಟೇ ಮಹತ್ವವನ್ನು ಪಡ್ಕೊಂಡಿರುತ್ತೆ. ಸಂತ್ರಸ್ತೆಯನ್ನ ಫಿಸಿಕಲಿ ಕಿಡ್ನಾಪ್ ಮಾಡೋ ಕೆಲಸವನ್ನು ಇವ್ರು ಮಾಡಿದ್ದಾರೆ ಅಂತ. ಹಾಗಾದ್ರೆ ಡೀಟೇಲ್ಸ್ ಅನ್ನ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೋಡ್ತಾ ಹೋಗೋದಾದ್ರೆ, ಬಾಬಣ್ಣ ಪರ ವಕೀಲರು ಹೇಳಿದ್ದಾರೆ ಎಸ್ಐಟಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಸರಿಯಾಗಿ ಅನ್ನೋದು ಬಾಬಣ್ಣ ಪರ ವಕೀಲರ ವಾದ ಆಗಿತ್ತು ಕೋರ್ಟ್ನಲ್ಲಿ. ಯಾವುದೇ ಮಾಹಿತಿ ಕೊಡದೆ ಪ್ರಕರಣದ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು, ಅನ್ನೋ ವಾದವನ್ನ ಕೂಡ ಮಂಡಿಸಿದ್ರು. ತಕ್ಷಣ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ಅಂತ ಕೂಡ ತಿಳಿಸಿದ್ರು. ಕೆಲವು ನಿಯಮಗಳ ಉಲ್ಲಂಘನೆ ಆಗಿರೋದನ್ನ ಕೂಡ ಇಲ್ಲಿ ಕೋರ್ಟ್ ಗಮನಕ್ಕೆ ತಂದ್ರು. ಸತೀಶ್ ಪರ ವಕೀಲ ಪ್ರಮೋದ್ ಅವರು ಆಕ್ಷೇಪಣೆಯನ್ನ ಈ ಕಸ್ಟಡಿಗೆ ಯಾಕೆ ಕೊಡಬಾರದು ಅನ್ನೋದಕ್ಕೆ ಸಲ್ಲಿಸಿದಂತಹ ಹೈಲೈಟ್ ಪಾಯಿಂಟ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಈ ಪ್ರಕರಣದ A2. ಇನ್ನು ಎಸ್ಐಟಿ ವಾದ ಹೇಗಿತ್ತು? ಪ್ರಕರಣ ತುಂಬಾ ದೊಡ್ಡದಿದೆ, ಕೆಲವು ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋ ಕೆಲಸ ಆಯ್ತು. ಈತನೇ ಪ್ರಕರಣಕ್ಕೆ ಮುಖ್ಯವಾದವನು, ಅಂದ್ರೆ A2 ಸತೀಶ್ ಬಾಬುನೇ ಮುಖ್ಯವಾದವನು ಅಂತ ಕೋರ್ಟ್ನ ಅಟೆನ್ಷನ್ ಡ್ರಾ ಮಾಡಲಾಗಿದೆ. ಈತನೇ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ದಾನೆ, ಅಂದ್ರೆ ಫಿಸಿಕಲಿ ಕಿಡ್ನಾಪ್ ಮಾಡಿರೋದು ಈತನೇ, ಬಾಬಣ್ಣನೇ. KR ನಗರ, ಹೊಳೆನರಸೀಪುರ ಎಲ್ಲ ಕಡೆ ಸುತ್ತಾಡಿಸಿದ್ದಾನೆ. ಮೊದಲ ಆರೋಪಿ ಜೊತೆ ಬಿಟ್ಟಿದ್ದಾನೆ, ಆರೋಪಿ ಪತ್ನಿಯ ಬಳಿ ಕೂಡ ಮಾತಾಡಿಸಿದ್ದಾನೆ ಅನ್ನೋದನ್ನ ತಿಳಿಸಲಾಗಿದೆ. ಕಿಡ್ನಾಪ್ನಲ್ಲಿ ಪಾತ್ರ ಯಾರದ್ದು ಇದೆ ಎಂಬ ಸ್ಪಷ್ಟತೆ ಬೇಕಾಗಿದೆ. ಹೀಗಾಗಿ ನಮಗೆ 10 ದಿನಗಳ ಕಾಲ ಕಸ್ಟಡಿಗೆ ಬೇಕು, ಕಸ್ಟಡಿಗೆ ಈ ಕಾರಣಕ್ಕೋಸ್ಕರ ನಮಗೆ ಬೇಕು ಅಂತ ಹೇಳಿ ಪ್ರತಿವಾದವನ್ನ ಕೂಡ ಮಂಡಿಸಲಾಯಿತು ಎಸ್ಪಿಪಿ ಜಗದೀಶ್ ಅವರ ಕಡೆಯಿಂದ. ಸೊ ಎರಡೂ ಕಡೆಯವರ ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಎಸ್ಐಟಿ ಅಧಿಕಾರಿಗಳು ಅಥವಾ ವಕೀಲರ ವಾದಕ್ಕೆ ಪುರಸ್ಕರಿಸಿದೆ. ಡೀಟೇಲ್ಸ್ ಪುರಸ್ಕಾರ ಏನೋ ಸಿಕ್ಕಿದೆ. ಈಗ ಮುಂದಿನ ಕಾನೂನು ಪ್ರಕ್ರಿಯೆ ಮತ್ತು ಈ A2 ಅನ್ನ ಕೂಡ ಸ್ಥಳ ಮಹಜರ್ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ. ಆಮೇಲೆ ಇವ್ರು ಕೊಡುವಂತಹ ಹೇಳಿಕೆ ರೇವಣ್ಣ ಹಾಗೂ ಇತರರಿಗೂ ಕೂಡ ಸಂಕಷ್ಟವನ್ನ ತರೋ ಸಾಧ್ಯತೆ ಇರುತ್ತೆ. ಮುಂದೆ ಏನೇನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಹಾಗಾದ್ರೆ ಈ ಪ್ರಕರಣದಲ್ಲಿ? ಮಮತಾ, ಪ್ರಮುಖವಾಗಿ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥದ್ದು ಸತೀಶ್ ಬಾಬುನೇ ಆ ಸಂತ್ರಸ್ತ ಮಹಿಳೆಯನ್ನ KR ನಗರದ ಆಕೆ ಊರಿನಿಂದ ಪಿಕಪ್ ಅನ್ನು ಮಾಡಿದಂತನು. ಆಕೆಯನ್ನ ಹೊಳೆನರಸೀಪುರ, KR ನಗರ ಮತ್ತು ಬೇರೆ ಬೇರೆ ಕಡೆಯೆಲ್ಲ ಕೂಡ ಸಾಕಷ್ಟು ಸುತ್ತಾಟವನ್ನು ಮಾಡಿಸ್ತಾನೆ. ಅದಾದ ನಂತರ ಯಾರ ಬಳಿಯಲ್ಲಿ ಈತ ಕರ್ಕೊಂಡು ಹೋಗಿದ್ದ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಬೇಕು. ಜೊತೆಗೆ ಆತ ಅಲ್ಲಿಂದ ಆದ ನಂತರ ರೇವಣ್ಣವ್ರನ್ನ ಭೇಟಿ ಮಾಡಿಸಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತವೆ. ಅದಾದ ನಂತರ ಆರೋಪಿಯ ಪತ್ನಿ ಅಂದ್ರೆ A1 ಆರೋಪಿಯವರ ಪತ್ನಿಯವರ ಜೊತೆಯಲ್ಲೂ ಕೂಡ ಈತ ಮಾತಾಡ್ಸಿದ್ದೀನಿ ಅಂತೇಳಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಅದಾದ ನಂತರ ಆಕೆಯನ್ನ ಎಲ್ಲಿ ಬಿಟ್ಟ, ಜೊತೆಗೆ ಆಕೆಯನ್ನ ಸರಿಸುಮಾರು 5 ರಿಂದ 6 ದಿನಗಳ ಕಾಲ ಮುಚ್ಚಿಡ್ಲಿಕ್ಕೆ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಗಳು ಸಿಕ್ಬೇಕು ಅಂತ ಹೇಳಿ ಈಗ ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಅಂದ್ರೆ 10 ದಿನಗಳ ಕಾಲ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಆದ್ರೆ ನ್ಯಾಯಾಧೀಶರು 8 ದಿನಕ್ಕೆ ಮಾನ್ಯವನ್ನ ಮಾಡಿರುವಂಥದ್ದು. 8 ದಿನಗಳ ಕಾಲ SIT ಅಧಿಕಾರಿಗಳ ವಶಕ್ಕೆ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಪ್ರಮುಖವಾಗಿ ಈತನ ಬಳಿಯಲ್ಲಿ ಪಡ್ಕೊಳ್ಬೇಕಾಗಿರೋ ಅಂಶ ಏನಂದ್ರೆ ಆಕೆಯನ್ನ ಕಿಡ್ನಾಪ್ ಮಾಡಿ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗಿದ್ದ, ಜೊತೆಗೆ ಯಾರ ಬಳಿಯಲ್ಲಿ ಬಿಟ್ಟ, ಅದಾದ ನಂತರ ಅವರು ಎಲ್ಲೆಲ್ಲಿ ಏನು ಈಕೆನ ಮರೆಮಾಚೋ ಪ್ರಯತ್ನಗಳನ್ನ ಮಾಡಿದ್ರು, ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗಬೇಕಾದಂಥದ್ದು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆತನ ಬಳಿಯಲ್ಲಿ ಒಂದಷ್ಟು ಮಹಾಜರು ಪ್ರಕ್ರಿಯೆ ಮಾಡುವಂಥದ್ದು ಇರ್ಬೋದು, ಆತನ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡುವಂಥದ್ದು. ಜೊತೆಗೆ ಈಗಾಗಲೇ ಸಂತ್ರಸ್ತ ಮಹಿಳೆ ಕೂಡ ರಕ್ಷಣೆ ಆಗಿದೆ. ಸಂತ್ರಸ್ತ ಮಹಿಳೆಯ ಹೇಳಿಕೆಗೆ ಪೂರಕವಾಗಿ ಏನಾದರೂ ಸಾಕ್ಷ್ಯಗಳು ಸಿಗ್ತಾವೆ, ಎಲ್ಲಾದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ SIT ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕಾಗಿರುವಂಥದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.